ಚಿತ್ರದುರ್ಗ ಸಮೀಪ ಬೆಳಗಿನ ಜಾವ ಸೀಬರ್ಡ್ ಬಸ್ಸುಗೆ ಟ್ರಕ್ ಡಿಕ್ಕಿ ಹೊಡೆದ ಪರಿಣಾಮ ಸಜೀವವಾಗಿ ಪ್ರಯಾಣಿಕರು ದಹನ ಆಗಿದ್ದಾರೆ. ಅಂದರೆ ಬೆಂಗಳೂರಿನಿಂದ ಗೋಕರ್ಣಕ್ಕೆ ಹೊರಟಿದಂತಹ ಸೀಬರ್ಡ್ ಬಸ್ನಲ್ಲಿ ಒಂದು ಅಗ್ನಿ ಅವಘಡ ಅಂದರೆ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು. ಸದ್ಯ ನಾನು ಅದೇ ಮಾದರಿ ಹೋಲುವಂತಹ ಒಂದು ಸೀಬರ್ಡ್ ಸೇರಿರುವಂತಹ ನಾನ್ ಎ ಸಿ ಸ್ಲೀಪರ್ ಏನಿದೆ ಆ ಒಂದು ಬಸ್ನಲ್ಲಿ ಯಾವ ರೀತಿಯಾದಂಥ ಸದ್ಯದ ಪರಿಸ್ಥಿತಿ ಇರುತ್ತೆ, ಆ ಇನ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಕೂಡ ಯಾವ ರೀತಿಯಾಗಿ ಇನ್ಸಿಡೆಂಟ್ ಆಗಿರ್ಬೋದು ಅನ್ನುವಂಥದ್ದನ್ನ ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಮೂಲಗಳ ಪ್ರಕಾರ ಬಂದಂತಹ ಟ್ರಕ್ ಡಿವೈಡರ್ ಅನ್ನು ದಾಟಿ ಈ ಒಂದು ಅಂದರೆ ಸೀಬರ್ಡ್ಗೆ ಸೇರಿರುವಂತಹ ಬಸ್ಸಿನ ಮಧ್ಯಭಾಗಕ್ಕೆ ಡಿಕ್ಕಿ ಹೊಡೆಯುತ್ತೆ. ಆದರೆ ಡಿಕ್ಕಿ ಹೊಡೆದಂಥ ತಕ್ಷಣವೇ ಈ ಬೆಂಕಿ ಕಾಣಿಸ್ಕೊಂಡಿದೆ. ಕಾರಣ ಏನು ಅಂತಂದರೆ ಈ ಒಂದು ಬಸ್ಸಿನ ಮಧ್ಯಭಾಗದಲ್ಲೇ ಡೀಸೆಲ್ ಟ್ಯಾಂಕ್ ಇರುವಂಥದ್ದು. ಸಾಮಾನ್ಯವಾಗಿ ಯಾವುದೇ ಒಂದು ಬಸ್ಸು ಲಾಂಗ್ ರೂಟ್ ಹೋಗುತ್ತೆ ಅಂತ ಅಂದರೆ ಆ ಒಂದು ಬಸ್ಸಿನ ಡೀಸೆಲ್ ಟ್ಯಾಂಕನ್ನು ಸಂಪೂರ್ಣವಾಗಿ ಫುಲ್ ಮಾಡುವಂಥ ಕೆಲಸವನ್ನು ಇಲ್ಲಿನ ಸಿಬ್ಬಂದಿ ಮಾಡ್ತಾರೆ. ಅಂದರೆ ಸುಮಾರು 250 ಲೀಟರ್ ತನಕ ಕೂಡ ಬಸ್ಸಿಗೆ ಫ್ಯೂಯಲನ್ನು ಹಾಕುವಂಥ ಕೆಲಸ ಆಗುತ್ತೆ. ಯಾಕೆಂತಂದರೆ ಗೋಕರ್ಣಕ್ಕೆ ಹೊರಟಿದ್ದಂತಹ ಬಸ್ಸು ಗೋಕರ್ಣ ಹೋಗಿ ಮತ್ತೆ ವಾಪಸ್ಸು ಬೆಂಗಳೂರಿಗೆ ಬರಬೇಕಾಗತ್ತೆ. ಅದಕ್ಕೆ ಬೇಕಾದಷ್ಟು ಫ್ಯೂಯಲನ್ನು ಕೂಡ ಬಸ್ನಲ್ಲಿ ತುಂಬಿಸುವಂಥ ಕೆಲಸ ಕೇವಲ ಈ ಒಂದು ಬಸ್ ಮಾತ್ರ ಅಲ್ಲ, ಬಹುತೇಕ ಎಲ್ಲ ಲಾಂಗ್ ರೂಟ್ಗೆ ಹೋಗುವಂಥ ಬಸ್ಗಳಲ್ಲೂ ಕೂಡ ಇದೇ ರೀತಿಯಾಗಿ ಇಂಧನವನ್ನು ತುಂಬಿಸುವಂಥ ಕೆಲಸ ಆಗುತ್ತೆ. ನಾನು ಬಸ್ಸಿನ ಹೊರಗಡೆ ಭಾಗ ತೋರಿಸ್ತೆ. ಬಸ್ಸಿನ ಒಳಗಡೆ ಭಾಗದಲ್ಲಿ ಯಾವ ರೀತಿಯಾಗಿ ಸಜೀವವಾಗಿ ದಹನ ಪ್ರಯಾಣಿಕರು ಆಗಿರ್ಬೋದು ಅನ್ನುವಂಥ ಒಂದು ಕಲ್ಪನೆಯನ್ನು ಇಟ್ಕೊಂಡು ನಾನು ಈ ಒಂದು ಮಾಹಿತಿಯನ್ನು ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀನಿ. ಅಂದರೆ ನಾನು ನಿಮಗೆ ತೋರಿಸ್ತಾ ಹೋಗ್ತಾ ಇದ್ದೀನಿ. ಇದೇ ಜಾಗದಲ್ಲಿ ಡೀಸೆಲ್ ಟ್ಯಾಂಕ್ ಇರುವಂಥದ್ದು. ನಾನೇನು ಕೂತಿದ್ದೀನಲ್ವಾ ಈ ಸೀಟಿನ ಕೆಳಗಡೆ ಡೀಸೆಲ್ ಟ್ಯಾಂಕ್ ಇರುತ್ತೆ. ಏಕಾಏಕಿ ಡಿವೈಡರ್ಗೆ ಹಿರಿಯೂರಿಂದ ಬೆಂಗಳೂರಿಗೆ ಬರ್ತಾ ಇದ್ದಂತಹ ಟ್ರಕ್ಕು ಡಿವೈಡರನ್ನು ದಾಟಿ ಈ ಒಂದು ಬಸ್ಸಿನ ಮಧ್ಯಭಾಗಕ್ಕೆ ಡಿಕ್ಕಿ ಹೊಡೆದಿದೆ. ಮಧ್ಯಭಾಗಕ್ಕೆ ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಈ ಒಂದು ಜಾಗದಲ್ಲಿ ಮಲಗಿದ್ದಂತಹ ಪ್ರಯಾಣಿಕರು ಹಾಗೆಯೇ ಈ ಒಂದು ಸೀಟಿನ ಮೇಲ್ಗಡೆ ಭಾಗದಲ್ಲಿ ಮಲಗಿದ್ದಂತಹ ಪ್ರಯಾಣಿಕರು, ನಾನು ನಿಮಗೆ ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲ ನಿಮಗೆ ಇಲ್ಲಿ ತೋರಿಸ್ತಾ ಹೋಗ್ತೀನಿ. L8 LW ಲೋಯರ್ ಬರ್ತು, U8 U9 ಅಪ್ಪರ್ ಬರ್ತು. ಅಂದರೆ ಈ ಕೆಳಗಡೆ ಭಾಗ ಮತ್ತು ಈ ಒಂದು ಮೇಲ್ಗಡೆ ಭಾಗದಲ್ಲಿ ಮಲಗಿದ್ದಂತಹ ಪ್ರಯಾಣಿಕರಿಗೆ ಹೆಚ್ಚಿನ ಪ್ರಮಾಣದ ಹಾನಿಯಾಗಿದೆ. ಯಾಕೆ ಅಂತಂದರೆ ಬಸ್ಗೆ ಟ್ರಕ್ ಬಂದು ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಏಕಾಏಕಿ ಬೆಂಕಿ ಕಾಣಿಸ್ಕೊಂಡಿದೆ. ಆ ಸಂದರ್ಭದಲ್ಲಿ ಇಲ್ಲಿ ಮಲಗಿದಂತಹ ಪ್ರಯಾಣಿಕರಿಗೆ ಎಸ್ಕೇಪ್ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಒಂದು ಕಾರಣಕ್ಕೇ ಇಲ್ಲಿ ಮಲಗಿದ್ದಂತಹ ಪ್ರಯಾಣಿಕರು ಸಜೀವವಾಗಿ ದಹನ ಆಗಿರಬಹುದು ಅನ್ನುವಂತಹ ಒಂದು ಮಾಹಿತಿನೂ ಕೂಡ ಸಿಗ್ತದೆ. ಸಾಮಾನ್ಯವಾಗಿ ಯಾವುದೇ ಒಂದು ಬಸ್ ಅಂತ ಅಂದರೂ ಕೂಡ 2 ಎಮರ್ಜೆನ್ಸಿ ಎಕ್ಸಿಟ್ ಇದ್ದೇ ಇರುತ್ತೆ. ನಾನು ನಿಮಗೆ ಹಿಂಭಾಗದಲ್ಲಿ ಕೂಡ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಅದು ಕೂಡ ಎಮರ್ಜೆನ್ಸಿ ಎಕ್ಸಿಟ್ಟು. ಒಂದು ಬಸ್ಸಿನ ಹಿಂಭಾಗದಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಇರುತ್ತೆ, ಮತ್ತೊಂದು ಎಮರ್ಜೆನ್ಸಿ ಎಕ್ಸಿಟ್ ಎಲ್ಲಿದೆ ಅನ್ನುವಂಥದ್ದನ್ನು ನನಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ. ಬಸ್ಸಿನ ಮಧ್ಯಭಾಗದಿಂದ ಸ್ವಲ್ಪ ಹಿಂದುಗಡೆ ಬಂದರೆ ಇಲ್ಲಿ ಎಮರ್ಜೆನ್ಸಿ ಎಕ್ಸಿಟ್ ಇರುತ್ತೆ. ಅಂದರೆ ಈ ರೀತಿಯಾದಂತಹ ಯಾವುದಾದ್ರೂ ಅಗ್ನಿ ಅವಘಡಗಳು ಸಂಭವಿಸಿದರೆ ತಕ್ಷಣವೇ ಎಸ್ಕೇಪ್ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಮತ್ತೊಂದು ಅಂದರೆ 2 ಕಡ್ಡಾಯವಾಗಿ ಎಮರ್ಜೆನ್ಸಿ ಎಕ್ಸಿಟನ್ನು ಇಡುವಂಥ ಕೆಲಸ ಸಾರಿಗೆ ಇಲಾಖೆ ಆದೇಶವನ್ನು ಹೊರಡಿಸಿತ್ತು. ಅದರ ಪ್ರಕಾರನೇ ಸರ್ಕಾರಿ ಬಸ್ ಅಷ್ಟೇ ಅಲ್ಲ, ಖಾಸಗಿ ಬಸ್ಗಳು ಕೂಡ ಪ್ರಯಾಣಿಕರ ಸುರಕ್ಷತಾ ದೃಷ್ಟಿಯಿಂದ 2 ಎಮರ್ಜೆನ್ಸಿ ಎಕ್ಸಿಟನ್ನು ಇಡುವಂಥ ಕೆಲಸ ಆಗಿತ್ತು. ಆದರೆ ಈ ಒಂದು ಘಟನೆ ನಾವು ನೋಡ್ತಾ ಹೋಗೋದಾದರೆ ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ರೀತಿಯಾದಂತಹ ಒಂದು ಡಿವೈಡರನ್ನು ದಾಟಿ ಬಂದು ಟ್ರಕ್ ಬಸ್ಸಿಗೆ ಡಿಕ್ಕಿ ಹೊಡೆಯುತ್ತೆ ಅಂಥೇಳಿ. ಸೊ ಡಿಕ್ಕಿ ಹೊಡೆದಂಥ ಸಂದರ್ಭದಲ್ಲಿ ಬಸ್ಸು ಕೂಡ 60-70 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾ ಇರುತ್ತೆ. ಟ್ರಕ್ಕು ಕೂಡ ಅಷ್ಟೇ ವೇಗವಾಗಿ ಡಿವೈಡರ್ನ ದಾಟಿ ಬಂದು ಬಸ್ಸಿಗೆ ಹೊಡೆದಂಥ ಸಂದರ್ಭದಲ್ಲಿ ಏಕಾಏಕಿ ಡೀಸೆಲ್ ಟ್ಯಾಂಕ್ ಪಕ್ಕದಲ್ಲೇ ಡಿಕ್ಕಿ ಹೊಡೆದಿರೋದ್ರಿಂದ ಮಧ್ಯಭಾಗಕ್ಕೆ ಡಿಕ್ಕಿ ಹೊಡೆದಿರೋದ್ರಿಂದ ಬೆಂಕಿ ಕಾಣಿಸ್ಕೊಂಡಿದೆ. ಸೊ ಆ ಸಂದರ್ಭದಲ್ಲಿ ತಕ್ಷಣವೇ ಎಸ್ಕೇಪ್ ಆಗಲಿಕ್ಕೆ ಸಾಧ್ಯ ಆಗದಿತ್ತು ಇರುವಂತಹ ಪ್ರಯಾಣಿಕರು ಸಜೀವವಾಗಿ ದಹನ ಆಗಿದ್ದಾರೆ. ಉಳಿದಂತಹ ಪ್ರಯಾಣಿಕರು ಮುಂದ್ಗಡೆ ಇದ್ದಂತಹ ಪ್ರಯಾಣಿಕರು ಮುಂಬಾಗಿಲ ಮೂಲಕ ಹಾಗೆಯೇ ಹಿಂಬದಿ ಇದ್ದಂತಹ ಪ್ರಯಾಣಿಕರು ಹಿಂಬದಿ ಇರುವಂತಹ ಎಮರ್ಜೆನ್ಸಿ ಎಕ್ಸಿಟ್ನಲ್ಲಿ ಎಸ್ಕೇಪ್ ಆಗುವಂಥ ಕೆಲಸ ಆಗಿದೆ. ಸೊ ಸದ್ಯ ತನಿಖೆ ನಡೀತಾ ಇದೆ. ಈಗ ಲಾರಿ ಚಾಲಕನು ಕೂಡ ಈ ಒಂದು ಘಟನೆಯಲ್ಲಿ ಸಾವನ್ನಪ್ಪಿರುವಂಥದ್ದು. ಸೊ ಸಾಕಷ್ಟು ಕನಸನ್ನು ಹೊತ್ತು ಬೆಂಗಳೂರಿನಿಂದ ಬೇರೆ ಬೇರೆ ಸ್ಥಳಗಳಿಗೆ ಗೋಕರ್ಣಕ್ಕಾಗಿರ್ಬೋದು, ಶಿವಮೊಗ್ಗ ಸಾಗರ ಮೂಲಕ ಗೋಕರ್ಣಕ್ಕೆ ತೆರಳ್ತಾ ಇದ್ದಂತಹ ಸೀಬರ್ಡ್ ಬಸ್ ಈಗ ಅಗ್ನಿ ಅನಾಹುತ ಸಂಭವಿಸಿದೆ. ಸೊ ಸದ್ಯ ಪೊಲೀಸರು ತನಿಖೆಯನ್ನು ಮುಂದುವರಿಸಿದ್ದಾರೆ. ಅದು ಒಂದು ಭಾಗ. ಆದರೆ ನಾನು ಈ ಒಂದು ವಿಡಿಯೋ ಮೂಲಕ ಏನು ಹೇಳಕ್ಕೆ ಹೊರಟಿದ್ದೀನಿ ಅಂದರೆ ಯಾವ ಒಂದು ಆಧಾರದ ಮೇಲೆ ಯಾವ ಒಂದು ಅಂದರೆ
ಪೊಲೀಸರು ಕೊಟ್ಟಿರುವಂಥ ಮಾಹಿತಿ, ಹಾಗೆಯೇ ಬಸ್ನ ಮಾಲೀಕರು, ಬಸ್ನ ಸಿಬ್ಬಂದಿಗಳು ಜೊತೆಗೆ ಪ್ರಯಾಣಿಕರು ಕೊಟ್ಟಂತಹ ಒಂದು ಮಾಹಿತಿಯನ್ನು ಆಧರಿಸಿ ಈ ಒಂದು ಮಾದರಿಯಲ್ಲಿ ಅವಘಡ ಸಂಭವಿಸಿರಬಹುದು ಅನ್ನುವಂಥ ಒಂದು ಮಾಹಿತಿಯನ್ನು ಕೊಡುವಂಥ ಕೆಲಸ ನಿಮ್ಮ ಗ್ಯಾರಂಟಿ ನ್ಯೂಸ್ ಮಾಡಿದೆ. ಕ್ಯಾಮ್ರಾ ಪರ್ಸನ್ ಅಭಿಲಾಷ್ ಜೊತೆ ಉಲ್ಲಾಸ ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.